ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಚೆಲ್ಲ ಜಟಾಪಟಿಯ ನಡುವೆ ಏನಾಯಿತು ಅಂತಂದರೆ ಮತ್ತೆ 4 ಗ್ರಾಮಗಳ ಅಧಿಸೂಚನೆಯನ್ನು ಹೊರಡಿಸ್ಬಿಟ್ರಲ್ಲ. ಸೊ ಅದಕ್ಕೆ ಈಗ ಒಂದಿಷ್ಟು ಪರವಾಗಿದ್ದಂತಹ ರೈತರೆಲ್ಲ ಇವತ್ತು ಸಿಹಿ ಹಂಚಿ ಸಂಭ್ರಮಿಸಿದರು. ಆದರೆ ಇನ್ನೊಂದು ಕಡೆಗೆ ಇದರ ವಿರೋಧವಾಗಿ ನಿಂತ್ಕೊಂಡಿರುವಂಥ ರೈತರು ಇವತ್ತು ಪಿಂಡ ಪ್ರದಾನ ಮಾಡಿಬಿಟ್ರು. ಅಯ್ಯಯ್ಯೋ. ಸೊ ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅದನ್ನು ಕೂಡ ನಾವು ಬ್ಲಾಕ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅಲ್ಲಿರುವಂಥ ರೈತರು ಕೊಟ್ಟಿದ್ದಾರೆ. ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಹೆಚ್ಚಾಯಿತು ಬಿಡದಿ ಟೌನ್ಶಿಪ್ ಜಟಾಪಟಿ. 4 ಗ್ರಾಮಗಳಿಗೆ ಸರ್ವೆಗೆ ನೋಟಿಫಿಕೇಶನ್. ಸರ್ಕಾರದ ನಡೆ ಖಂಡಿಸಿ ರೈತರ ಪ್ರತಿಭಟನೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ 493ನೇ ದಿನಕ್ಕೆ ಕಾಲಿಟ್ಟಿದೆ. ಅನ್ನದಾತರು ರೊಚ್ಚಿಗೆದ್ದು ರಸ್ತೆಗಿಳಿದು ಸರ್ಕಾರದ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಖಂಡಿಸಿ ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನ ತಡೆದು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ರೈತರ ವಿರೋಧದ ನಡುವೆಯೂ ಸರ್ಕಾರದ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟ ಮಾಡೋಕೆ ಸಿದ್ಧವಾಗಿದೆ. ಯೋಜನಾ ವ್ಯಾಪ್ತಿಯ ಬಿ ಹೊಸೂರು, ಬನ್ನಿಗಿರಿ, ಅರಳಾಳು ಸಂದ್ರ ಹಾಗೂ ಕೆಜಿ ಗೊಲ್ಲರಪಾಳ್ಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಹೊರಡಿಸೋಕೆ ಸರ್ಕಾರ ಮುಂದಾಗಿದೆ. ಇದರಿಂದ ರೊಚ್ಚಿಗೆದ್ದ ಬೈರಮಂಗಲ ಭಾಗದ ರೈತರು ರಸ್ತೆಯಲ್ಲೇ ಪಿಂಡ ಪ್ರದಾನದ ಅಣಕು ಪ್ರದರ್ಶನ ಮಾಡಿ ನಮ್ಮ ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಮಣ್ಣು ಹಿಡಿದು ಜೀವ ಹೋದ್ರೂ ಜಮೀನು ಕೊಡಲ್ಲ ಅಂತ ತೊಡೆ ತಟ್ಟಿದ್ದಾರೆ. ಸರ್ಕಾರ ಏನೇ ಬಲವಂತ ಮಾಡಿದ್ರೂ ನಾವು 1 ಇಂಚು ಭೂಮಿಯನ್ನು ಕೊಡಲ್ಲ. ಶಾಸಕ ಬಾಲಕೃಷ್ಣ ಅವರು ನಮ್ಮ ಹೋರಾಟವನ್ನ ಜೆಡಿಎಸ್ ಕೃಪಾಪೋಷಿತ ನಾಟಕ ಅಂದಿದ್ದಾರೆ. ಸ್ವಾಭಿಮಾನಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ ಶಾಸಕರು ಇಲ್ಲಿಗೆ ಬಂದು ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂದ್ರು. ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವತ್ತೆಲ್ಲ ಇಷ್ಟಿರೋದು ನಡೆದಿರೋದೆಲ್ಲ ಸುಮ್ಮನೆ ಅಂದ್ಕೊಂಡ್ರಿ, ಇನ್ಮೇಲೆ ನಡೆಯೋದು ನೆನ್ಸ್ಕೊಬೇಕು. ಆ ತರ ಮಾಡ್ತೀವಿ. ಯಾವ ತರ ಅಂತಂದ್ರೆ ಟಿವಿಲೆಲ್ಲ ನೋಡಿದ್ದೆ, ನೇಪಾಳದಲ್ಲೆಲ್ಲ ಹೇಗೆ ಇದ್ ಮಾಡಿದ್ರು ಆ ತರ ಮಾಡ್ತೀವಿ. ಈಗ ಬಾಲಕೃಷ್ಣಂಗೂ ಡಿ ಕೆ ಶಿವಕುಮಾರ್ ಮಾಡಕ್ ಕೆಲಸ ಇಲ್ಲ. ಕುಮಾರಸ್ವಾಮಿ ಅವನ ಹತ್ರಕ್ಕೆ ಹೋಗ್ತಾನೆ. ಅವರು ರಾಜಕೀಯ ಏನಾದ್ರು ಮಾಡ್ಕೊಳ್ರಿ, ನಮ್ಗೆ ರೈತರ ಮಧ್ಯೆ ಕೀಳ್ತಾ ಇರೋದು. ಕುಮಾರಸ್ವಾಮಿ ಬರ್ತಾನೆ, ಕುಮಾರಸ್ವಾಮಿ ಇದು ಮಾಡ್ತಾರೆ. ರಾಜಕೀಯ ಇದೆ ಅಂತ ತರ್ತಾ ಇದ್ದಾರೆ ರೈತರ ಹತ್ರಕ್ಕೆ. ಅವ್ರಿಬ್ರು ಏನಾದ್ರು ಮಾಡ್ಕೊಳ್ರಿ. ಬಾಲಕೃಷ್ಣ ಅವರು ಮನುಷ್ಯತ್ವ ಮಾನವೀಯತೆ ಅನ್ನೋದನ್ನ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಎಲ್ಲ ಮಾರ್ಕೊಂಡ್ ಬಂದ್ಬಿಟ್ಟಿರ್ಬೇಕೇನ. ಅವರು ಮನುಷ್ಯತ್ವ ಮಾನವೀಯತೆ ಇರೋರು ಯಾರು ಈ ತರ ಮಾತಾಡಲ್ಲ. ಅಯ್ಯಪ್ಪ ಅಕ್ವೈರೇಷನ್ ಅಂತ ಇದಾದಾಗಿಂದನು ಕುಮಾರಣ್ಣ ಮಾಡೋದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಕುಮಾರಣ್ಣ ರೆಡ್ ಝೋನ್ ಮಾಡಿದ್ರು. ಕುಮಾರಣ್ಣನೇ ಯಾಕೆ ಬೆಂಬಲ ಕೊಡಬೇಕು? ಕುಮಾರಣ್ಣನೇ ಕೃಪಾಪೋಷಿತ ನಾಟಕ ಮಂಡಳಿ ಕುಮಾರಣ್ಣಗೋಸ್ಕರನೇ ಜಿದ್ದಿಗೆ ಬಂದು ಅಕ್ವೈರ್ ಮಾಡೋ ತರ ಐತೆ. ಅಯ್ಯಪ್ಪ ಕುಮಾರಣ್ಣ ಮೇಲೆ ಜಿದ್ದಿಗೋಸ್ಕರನೇ ಬಿದ್ದು ನಾವು ಅಕ್ವೈರ್ ಮಾಡಿದ್ರೆ ರೈತರುಗಳ ಕಷ್ಟ, ರೈತರುಗಳ ಬಗ್ಗೆ ಕಿಂಚಿತ್ ಯೋಚನೆ ಮಾಡ್ತಾ ಇಲ್ಲ. ಬರೀ ಕುಮಾರಣ್ಣನ ಜಿದ್ದಿಗೋಸ್ಕರ ಮಾಡ್ತಾ ಇರೋ ತರ ಈ ಯೋಜನೆ ಐತೆ ಸರ್. ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರೆದಿದೆ. ರೈತರ ವಿರೋಧದ ನಡುವೆ ಕೂಡ ಇಂದು ಮತ್ತೆ 4 ಗ್ರಾಮಗಳ ಫೈನಲ್ ನೋಟಿಫಿಕೇಷನನ್ನು ಸರ್ಕಾರ ಹೊರಡಿಸಿರುವಂಥದ್ದು. ರೈತರು ವಿರೋಧ ಮಾಡ್ತಾ ಇದ್ರು ಕೂಡ ಸರ್ಕಾರ ಫೈನಲ್ ನೋಟಿಫಿಕೇಷನನ್ನು ಮಾಡಿರೋದಕ್ಕೆ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬೈರಮಂಗಲ ಗ್ರಾಮದಲ್ಲಿ ರಸ್ತೆ ತಡೆಯನ್ನು ಮಾಡಿ ಜೊತೆಗೆ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಅನ್ನೋ ಒಂದು ಸಂದೇಶವನ್ನು ಹೇಳ್ತಾ ಸರ್ಕಾರಕ್ಕೆ ಪಿಂಡ ಪ್ರದಾನ ಮಾಡುವಂಥ ಕೆಲಸವನ್ನು ಕೂಡ ರೈತ ಮಹಿಳೆಯರು ಮಾಡಿರುವಂಥದ್ದು. ಜೊತೆಗೆ ಇದು JDSನವರ ಕೃಪಾಪೋಷಿತ ನಾಟಕ ಅಂತ ಏನು ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಆ ಒಂದು ಹೇಳಿಕೆಗೆ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ರೈತ ಮಹಿಳೆಯರಿಗೆ ಆದ ಅನ್ಯಾಯ. ಕೂಡಲೇ ಸಿ ಬಾಲಕೃಷ್ಣ ಅವರು ರೈತ ಮಹಿಳೆಯರ ಕ್ಷಮೆ ಕೇಳಬೇಕು, ಇಲ್ಲವಾದರೆ ಅವರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಇದೀಗ ರೈತ ಮಹಿಳೆಯರು ಶಾಸಕ ಸಿ ಬಾಲಕೃಷ್ಣಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಒಂದು ಕಡೆ ಒನಕೆ ಹಿಡಿದು ರೈತ ಮಹಿಳೆಯರು ರಣಚಂಡಿಯಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದ್ ಹಾಗೂ ವಿಧಾನಸೌಧ ಚಲೋ ಮಾಡುವುದಾಗಿ ರೈತರು ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ ಬಿಡದಿ ಟೌನ್ಶಿಪ್ ಪರ ಇರುವ ಮತ್ತೊಂದು ರೈತರು ಹಾಗೂ ಭೂ ಮಾಲೀಕರ ಗುಂಪು ಬೈರಮಂಗಲದಲ್ಲಿ ಸಿಹಿ ಹಂಚಿ ಭರ್ಜರಿಯಾಗಿ ಸಂಭ್ರಮಿಸಿದೆ. 20 ವರ್ಷಗಳ ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸರ್ಕಾರದ ಪರ ಜೈಕಾರ ಹಾಕಿದೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮಗೆ ಟೌನ್ಶಿಪ್ ಬೇಕೇ ಬೇಕು. ಕಳೆದ 20 ವರ್ಷದಿಂದ ರೆಡ್ ಝೋನ್ನಿಂದಾಗಿ ನಮ್ಮ ಭೂಮಿಗೆ ಬೆಲೆಯೂ ಇಲ್ಲದೆ ಅಭಿವೃದ್ಧಿ ಇಲ್ಲದೆ ನರಳಾಡಿದ್ವಿ. ಸರ್ಕಾರದ ಈ ನಿರ್ಧಾರದಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂದಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿ ತೀವ್ರಗೊಳ್ತಾ ಇರುವಂಥದ್ದು. ಇದರ ನಡುವೆ ಕೂಡ ಇದೀಗ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈಗಾಗಲೇ ಏನು 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗ್ತಾ ಇದೆ, ಇದಕ್ಕೆ ಕೆಲ ರೈತರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ನಮ್ಮ ಭೂಮಿಯನ್ನು ಕೊಡಲಿಕ್ಕೆ ನಾವು ಸಿದ್ಧ ಅನ್ನೋ ಒಂದು ಒತ್ತಾಯವನ್ನು ಕೂಡ ಜನರು ಹಿಂದೆ ಮಾಡಿದರು. ಸಾಕಷ್ಟು ದಿನಗಳಿಂದ ಇವರು ಕೂಡ ನಮ್ಮ ಭೂಮಿ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಒಂದು ನಿಟ್ಟಿನಲ್ಲೂ ಕೂಡ ಇವರು ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿದ್ದರು. ಹಾಗಾಗಿ ಇವಾಗತ್ತು 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಏನಾಗ್ತಾ ಇದೆ, ಇದಕ್ಕೆ
ಸಾಕಷ್ಟು ರೈತರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ನಾವು ಭೂಮಿ ಕೊಡಲಿಕ್ಕೆ ಸಿದ್ಧ, ನಮ್ಮ ಭೂಮಿಯನ್ನು JMC ಮಾಡಿ ನಾವು ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ JMC ನಡೆಸಲಿಕ್ಕೆ ಬಂದಂಥ ಅಧಿಕಾರಿಗಳನ್ನು ಕೂಡ ಹಲ್ಲೆ ಮಾಡಿ ಅದಕ್ಕೆ ಅಡ್ಡಿಪಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಸರ್ಕಾರ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಮಾಡಿರುವಂಥದ್ದು. ಸರ್, ಇದು ಖುಷಿ ಪಡೋ ವಿಚಾರ ಅಲ್ವಾ ಸರ್? ಈಗ ನಾನು ಅವಾಗಲೇ ಹೇಳಿದೆ, ಇದು ಯಾರ ವಿರುದ್ಧವಾದ ಹೋರಾಟವಿಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ನಾವೇ ಮಾಡ್ತಕ್ಕಂಥ ಹೋರಾಟ. ಇವತ್ತಿಗೆ 20 ವರ್ಷಕ್ಕೆ ಇದು ಒಂದು ಅಂತಿಮವಾಗಿ ನಮಗೆ ಇವತ್ತು ಮುಕ್ತಿ ಸಿಕ್ಕಿದೆ. 20 ವರ್ಷದಿಂದ ಇಲ್ಲಿ ರೈತರು ಬಿದ್ದಿರ್ತಕ್ಕಂಥ ವನವಾಸ, ಜಮೀನಿಗೆ ತಗೊಂಡಿರ್ತಕ್ಕಂಥ ತೊಂದರೆ, ಇಲ್ಲಿ ಪರಿಸ್ಥಿತಿ, ಇದೆಲ್ಲವನ್ನು ಅವಲೋಕಿಸಿ ಇದೆಲ್ಲವನ್ನು ಸ್ಟಡಿ ಮಾಡಿ ಸರ್ಕಾರ ಒಂದು ತೀರ್ಮಾನ ಮಾಡಿ ಇವತ್ತು ನೋಟಿಫಿಕೇಷನ್ ಮಾಡಿದೆ. ಈ ನೋಟಿಫಿಕೇಷನ್ನು ಖುಷಿ ತಂದಿದೆ. 20 ವರ್ಷದ ಒಂದು ವನವಾಸ ಇದು ಒಂದು ಅಂತ್ಯ ಆಯಿತು. ಯಾಕೆ ಅಂತಂದರೆ ನಾವೇನು ಸುಲಭವಾಗಿ ನಮ್ಮ ಜಮೀನನ್ನ ಇವಾಗ ನಮ್ಮ ತಾತ ಅಪ್ಪ ಸಂಪಾದನೆ ಮಾಡಿದ್ರು ಸುಮ್ಮನೆ ಕೊಟ್ಬಿಡ್ಬೇಕು ಅಂತ ನಾವೇನು ತೀರ್ಮಾನ ತಗೊಳ್ಳಿಲ್ಲ. ನಾವು 20 ವರ್ಷದಲ್ಲಿ ಏನೆಲ್ಲ ಆದೋ, ಏನೆಲ್ಲ ಹಳದಿ ತೂಗಿ ಇದರ ಪರಿಸ್ಥಿತಿ ಏನಾಗ್ಬೋದು ಮುಂದೆ ಅನ್ನೋದನ್ನ ಹಳದಿ ತೂಗಿ ಇದು ಮಾಡಿದಂಥ ವಿಚಾರ. ಜೊತೆಗೆ ಸಿಹಿ ಹಂಚಿ ಕೂಡ ಸಂಭ್ರಮಾಚರಣೆಯನ್ನು ಕೂಡ ಈ ಒಂದು ಯೋಜನೆ ಪರವಾಗಿರುವಂಥ ರೈತರು ಮಾಡ್ತಾ ಇರುವಂಥದ್ದು. ಈ ಒಂದು ಫೈನಲ್ ನೋಟಿಫಿಕೇಶನ್ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ. ಹಾಗಾಗಿ ಸಿಹಿಯನ್ನು ಹಂಚಿಕೊಂಡು ನಾವು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. 20 ವರ್ಷಗಳ ಒಂದು ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಟ್ನಲ್ಲಿ 9 ಕಂದಾಯ ಗ್ರಾಮಗಳ ಪೈಕಿ ಈಗಾಗಲೇ 3 ಗ್ರಾಮಗಳ ನೋಟಿಫಿಕೇಶನ್ ಮುಗಿದು ಪರಿಹಾರ ಹಂಚಿಕೆ ಆಗಿದ್ದು, ಇಂದು ಇನ್ನುಳಿದ 4 ಗ್ರಾಮಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಒಂದ್ ಕಡೆ ಯೋಜನೆ ಪರ ಹಾಗೂ ವಿರೋಧದ ಕಿಚ್ಚು ಹೊತ್ಕೊಂಡಿದ್ದು ಬಿಡದಿಯ ಬೈರಮಂಗಲದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.